ಮಂಜಣ್ಣ ನಮ್ಮ ಶಾಸಕರು ನಮ್ಮ ಜೊತೆ ಮಂತ್ರಿ ಆಗಿದ್ದರು, ಭೇಟಿ ಮಾಡ್ತೇವೆ, ಸೋಮವಾರದಿಂದ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೇವೆ. ನಾನು ಮಾತಾಡೋಕ್ಕಾಗಲ್ಲ. ಇವತ್ತು ಮಧ್ಯಾಹ್ನ ಗವರ್ನರ್ ಮನೆ ಕಾರ್ಯಕ್ರಮ ಅಂತ ಭೇಟಿ ಮಾಡ್ತಿದ್ದೇವೆ. ಲೆಕ್ಕಾಚಾರಿ ಎಲ್ಲ ಕೊಲೀಗ್ಸ್, ಒಂದು ಪಾರ್ಟಿ ಅವರು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿ ಕೆಲಸ ಮಾಡಿರೋರು, ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆ ಏನು ಭಿನ್ನತೆ ಇಲ್ಲ. ಮಾಧ್ಯಮದವರು ಸೃಷ್ಟಿ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಬೇಕಾಗ್ತದ. ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತ ಯಾರ ಮೇಲೂ ಜಗಳ ಆಡೋಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರು ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ. ನನ್ನ ರೆಕಾರ್ಡ್ ನೀವು ತೆಗೆದು ನೋಡಿ. ವಿರೋಧ ಪಾರ್ಟಿಯವ್ರ ಮೇಲೆ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಅವರು ಉತ್ತರ ಕೊಟ್ಟಿರ್ತೀನಿ ಹೊತ್ತು ನಾನು ಯಾರ ಮೇಲೂ ನಾನು ಬಳಸ್ತೀನಿ. ಯಾವ್ದಾದ್ರು ಒಬ್ಬರ ಮೇಲೆ ನಾನು ಹೋಗಿರೋದು ಯಾವ್ದಾದ್ರು ಒಂದು ಸಿಎಂ ಆಪ್ತ ಬಳಗದ ಶಾಸಕರನ್ನ ಸಚಿವರನ್ನ ಹೆಚ್ಚಾಗಿ ಭೇಟಿ ಆಗ್ತಾ ಇದ್ದೀರಿ. ಸಿಎಂ ಅವರು ಸಂಬಂಧನೇ ಇಲ್ಲ. ನಾನು ಅವ್ರ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ, ಎಸ್ ಎಂ ಕೃಷ್ಣ ಗೌರ್ಮೆಂಟ್. ಅವರು ಜನತಾ ಪಾರ್ಟಿಲಿದ್ದರು, ಸಿಎಂ ದಳದಲ್ಲಿದ್ದರು. ನಾನು ಕಾಂಗ್ರೆಸ್ ಇದ್ದೆ. ನಾನು ಅವನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದೆ. ರಾಜಣ್ಣ ಗೊತ್ತು, ಕೇಳಿ ಅವರು ಹೇಳ್ತಾರೆ. ಈಗ ಸಿಎಂ ಅವ್ರಿಗೆ ಆಪ್ತೆ ಅಂತಾರೆ, ನನಗೂ ಆಪ್ತಾರೆ. ಯಾರು ಆಪ್ತಿಲ್ಲ? ನಾನು ಸಿಎಂ ಆಪ್ತರಲ್ಲ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ತಾರೆ. ಈ ಥರ ಯಾವ್ದಾದ್ರು ಒಂದು ಇಶ್ಯೂ ಗೌರ್ಮೆಂಟಲ್ಲಿ ಲಾಸ್ಟ್ 16 ವರ್ಷದಿಂದ ನಮ್ಮ ಪಾರ್ಟಿಗೆ ಬಂದಾಗಿಂದ ಯಾವ್ದಾದ್ರು ಒಂದು ಇಶ್ಯೂ ಏನಾದ್ರು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಇದು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ, ಬೇರೆ ವಿರೋಧ ಪಾರ್ಟಿ ಸೃಷ್ಟಿ ಮಾಡ್ತಾ ಇದ್ದಾರೆ. ವ್ಯವಹಾರ ಬೇಕು, ಅದಕ್ಕೆ ಮಾಡ್ಕೊಳ್ತಾರೆ ಅಷ್ಟೇ. ಸರ್, ವಿ ಆರ್ ಸುದರ್ಶನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಎಲ್ಲಾನು ಗೊಂದಲ ಬಗೆಹರಿಸಿದ ತಕ್ಷಣ, ಇಲ್ಲದೆ ಹೋದ್ರೆ ಯಾವ ಗೊಂದಲನೂ ಇಲ್ಲ ನನ್ನ ಪ್ರಕಾರ. ಬಟ್ ಹೈಕಮಾಂಡ್ ಒಂದು ಹೇಳ್ಬೇಕಾಗುತ್ತಲ್ಲ. ಪರಮೇಶ್ವರ್ ಅವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ ಸರ್. ಹೈಕಮಾಂಡ್ ಅವ್ರು ಮಾತಾಡಿರೋರು, ಅವ್ರ ಸ್ಪೋಕ್ಸ್ ಮ್ಯಾನ್, ಅವ್ರಿಗೆ ಅವರೆಲ್ಲ ಭಾಳ ಲೀಡರ್ಸು, ಅವರೇ ಉತ್ತರ ಕೊಟ್ಕೊಳ್ತಾರೆ. ನಾನು ಯಾರು ಬಜೆಟ್ ಒಳಗಡೆ ಗೊಂದಲ ಬಗೆಹರಿದ್ರೆ ಒಳ್ಳೇದಾಗುತ್ತೆ ಅಂತ ಸರ್. ನಾನು ಬಜೆಟ್ ಘೋಷಣೆ ಮಾಡಿದ್ರು ಕೂಡ ಜನರಿಗೆ ತಲುಪಲ್ಲ ಗೊಂದಲ ನಡುವೆ. ಗೊಂದಲ ಯಾಕೆ ಮಾಡ್ಕೋಬೇಕು? ಎಲ್ಲಿದೆ ಗೊಂದಲ? ನೀವು ಮಾಧ್ಯಮ ಸೃಷ್ಟಿ ಮಾಡ್ತಾ ಇದ್ದೀರಿ ಅಷ್ಟೇ. BJP ಸೃಷ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರೇನು ಇಲ್ವಲ್ಲ, ಅವ್ರ ಪಾರ್ಟಿ ಬೇಕಾದಷ್ಟು ಇದೆ, ಮಾಡ್ತಾ ಇದ್ದಾರೆ. ನಿಮ್ಗೆ ನ್ಯೂಸ್ ಬೇಕು, ದಿನ ನಮ್ಗೆ ತೋರಿಸ್ತಾ ಇದ್ದೀರ ಅಷ್ಟೇ. ಈಗ ಡೆಲ್ಲಿಗೆ ಸರ್ ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ಮದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ, ನಮ್ಮ ಫಾರೆಸ್ಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಮಾದಾಯಿದು, ಆಮೇಲೆ ನಮ್ಮ ಎತ್ತಿನೊಳೆ ಪ್ರಾಜೆಕ್ಟು ಎರಡರಲ್ಲಿ ಒಂದು ತೀರ್ಮಾನ ಆಗಬೇಕು. ಕೆಲಸ ಮಾಡಿಸ್ಬಿಡ್ತೀನಿ ನಾನು ಫಾರೆಸ್ಟ್ ಬಗ್ಗೆ. ನಾನು ಎಷ್ಟು ದಿನ ವೆಯ್ಟ್ ಮಾಡೋಕ್ಕಾಗ್ತದೆ? ನೀರನ್ನ ತುಮಕೂರವರೆಗೂ ತರಲಿಲ್ಲ ಅಂದರೆ ಇನ್ನೊಂದು ಜನ ಹೊಡಿತಾರೆ ನನಗೆ. ಕೋಲಾರ ಮೇಕೆದಾಟದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ನಾವು ಫೈಲ್ ಮಾಡಬೇಕಲ್ಲ. ಮೇಕೆದಾಟಿಗೆ ನಾವು DPR ಫೈಲ್ ಮಾಡಬೇಕು, ಅದೆಲ್ಲ ಇದೆ. ಅದು ಅವ್ರ ಗಮನಕ್ಕೆ ತರ್ತೀನಿ. ಅದಕ್ಕೆ ನಾನು ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡ್ತೇನೆ. ಮಾದಾಯಿ ಎತ್ತಿನೊಳೇನೆ ಮೇಜರ್ ಮಾದಾಯಿ ಫಾರೆಸ್ಟ್ ಮಿನಿಸ್ಟರ್ಗೆ ಟೈಮ್ ಕೇಳಿದ್ದೀನಿ. ಆಮೇಲೆ ನಮ್ಮ ಇವರು ಕೂಡ ಸೆಂಟ್ರಲ್ UD ಮಿನಿಸ್ಟರ್ಗೆ 50% ಕಂಪಲ್ಸರಿ ಮಾಡಬೇಕು ಅಂತ, ಮೆಟ್ರೋ ಇವ್ರಿಗೆಲ್ಲ 50% ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. 50% ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ನಾವು ಮೊದಲು 50-50 ಅಂತ ಹೇಳಿದ್ವಿ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೀನಿ 50% ಮಾಡಬೇಕು ನೀವು. ಬರೀ 12-13% ಕೊಟ್ಟು ಸಾಲದು. ಈಗ ನಾವು ಭಾಳ ದೊಡ್ಡ ಪ್ರಾಜೆಕ್ಟ್ ತೊಗೊಳ್ತಾ ಇದೀವಲ್ಲ, ಮೆಟ್ರೋಲಿ ನಾವು ಮುಗಿಸ್ಬೇಕು. ಡಬಲ್ ಡಕ್ಕರ್ ತೆಗೆದುಕೊಳ್ತಾ ಇದ್ದೀವಿ, ಇವೆಲ್ಲ ಇದೆಯಲ್ಲ. ಸೊ ಆಮೇಲೆ ಹೊಸ ಲೈನ್ಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಬೇಕು. ನಾವು ಹೊಸಕೋಟೆ ಹೋಗ್ಬೇಕು, ಈ ಕಡೆ ಬಿಡದಿ ಹೋಗ್ಬೇಕು, ನೆಲಮಂಗಲ ಹೋಗ್ಬೇಕು, ಈ ಕಡೆ ತಾವರೆಕೆರೆ ಹೋಗ್ಬೇಕು. ಭಾಳ ಟ್ರಾಫಿಕ್ಕು ಭಾಳ ಜಾಮ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈಗ ಈಗಿಂದಲೇ ಸ್ವಲ್ಪ ರೆಡಿ ಆಗ್ತದೆ. ಆಮೇಲೆ ನಾಳೆ ನಾನು ಕೆಲವು ಕೆಲಸಗಳನ್ನ ORR ಕಡೆ ಎಲ್ಲ ಕೆಲವು ಕೆಲಸಗಳು ಮಾಡಿಸ್ತಾ ಇದ್ದಾರೆ ಕಾರ್ಪೊರೇಷನ್ ಅವರು. ಅದನ್ನು ವಿಸಿಟ್ ಮಾಡ್ತೀನಿ. ಬೆಳಿಗ್ಗೆ ಮೆಟ್ರೋ ಕೂಡ, ಮೆಟ್ರೋ BMRC ರಿವ್ಯೂ ಮಾಡ್ತೀನಿ. ನಾನಾ ರಸ್ತೆಗಳು ಕೆಲವೆಲ್ಲ ಆಗ್ತಾ ಇದೆ. ಸೊ ಏನೇನಾಗಿದೆ ಅಂತ ಕೆಲವೆಲ್ಲ ರಿವ್ಯೂ ಮಾಡ್ತೀನಿ. ಭಾಳ ಸಮಾಧಾನವಾಗಿತ್ತು. ಕಾನ್ಫಿಡೆನ್ಸ್ ಅಂದರೆ ನೀವೇ ನನ್ನ ಕಾನ್ಫಿಡೆನ್ಸ್. ನಮ್ಮ ವಿವಾದ ಸೃಷ್ಟಿ ಮಾಡ್ತಿದ್ದೆ ಕಾನ್ಫಿಡೆನ್ಸ್ ಆಗ್ತಿದೆ.
ಸೂಕ್ತವಾದಂಥ ಪಬ್ಲಿಸಿಟಿ ಕೊಡ್ಬೋದು. ಅವಶ್ಯಕತೆ ಇದೆ ಸರ್. ಅದರಿಂದ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇತ್ತು ಸರ್. ಈ ಕಾನ್ಫಿಡೆನ್ಸ್ ಏನ್ರಿ, ನಮ್ಗೆ ಜನ ಆಶೀರ್ವಾದ ಮಾಡಿದ್ರೆ ಕಾನ್ಫಿಡೆನ್ಸ್. ಆದ್ರೂ ಸರ್ ಹೈಕಮಾಂಡ್ ಇಂದ ಫೋನ್ ಬರೋದಕ್ಕಿಂತ ಮುಂಚೆ ಕಾನ್ಫಿಡೆನ್ಸ್ ಈಗಿರೋ ಕಾನ್ಫಿಡೆನ್ಸ್ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಅಲ್ಲಿ ಯಾವುದೋ ವಿಚಾರ ರುಪಿ ಫಾರ್ಮ್ ಕೊಡ್ಬೇಕಲ್ಲ 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಜಸ್ಟ್ 5 ನಿಮಿಷ ಥ್ಯಾಂಕ್ ಯು. ನಮಸ್ಕಾರ. ಬರೋದಕ್ಕೆ ಹೇಳಿದ್ರೆ ಸರ್ಟಿಫಿಕೇಟ್ ಫಾರ್ ಪಾರ್ಟಿಸಿಪೇಷನ್. ಬನ್ನಿ ತಗೊಳ್ಳಿ. ಜೀವನ್ ಯಾರು?